ಬಿಟ್ಕೊಂಡು ಹೋಗ್ರಿ, ನಾವು ಹೇಳ್ತೇವೆ. ನಾವು ಅದಕ್ಕೆ ಹೇಳುದು, ಜನರು ಕೈ ಕೊಡಿ, ಜನರು ಮಾಡ್ತಾರೆ ಅಂತ ಹೇಳಿ. ಏನೇ ಹೇಳ್ತಾ ಇರೋದು, ಕಾನೂನು ವ್ಯವಸ್ಥೆ ಸರಿಪಡಿಸ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಯಾಕಿದ್ದಾರೆ, ಇನ್ಫಾರ್ಮೇಶನ್ ಕೊಡೋರು ಯಾಕಿರ್ತಾರೆ, ಬಾಕಿದೆಲ್ಲ ಏನಂದ್ರೆ ಈ ಮಾತು ಮನೆಗೂ ನಾನು ಇದೇ ಮಾತಾಡಿದೆ. ಇದು ಹೊಟ್ಟೆ ಉರಿ ಹಾಕೊಂಡು ಹೊಟ್ಟೆ ನೋವಾಗಿರುವಂತ ವಿಷಯ. ಇವತ್ತು ಅವರಿಗಾಗಿದೆ, ನಾಳೆಗೆ ನಮ್ಮ ಮಕ್ಕಳಿಗೆ ಯಾರಿಗಾದ್ರೆ ಯಾರ ಗತಿ ಇದ್ದಾರೆ, ಯಾರ ಹೊಣೆ ಇದ್ದಾರೆ, ಯಾವ ಗ್ಯಾರಂಟಿ ಇದೆ? ಅದಕ್ಕೆ ನಾವು ಹೇಳ್ತಾ ಇರೋದು, ಕಾಂಗ್ರೆಸ್ ಫಸ್ಟ್ ಗ್ಯಾರಂಟಿ ನಮ್ಮ ಹೆಣ್ಮಕ್ಳಿಗೆ ಹೊರಗಡೆ ಬಂದ್ರೆ ಒಬ್ಬೊಬ್ರು ವಿಚಾರ ಒಂದೊಂದು ರೀತಿ. ಮತ್ತೆ ಪಾರ್ಟಿ ಒಂದ್ಸಲ ಬಂದ್ಮೇಲೆ ಏನ್ ಆಕ್ಷನ್ ತಗೊಳ್ಬೇಕು ಅಂತ ಪರೇಶ್ ಮೇಸ್ತನ್ ಕೇಸಲ್ಲಿ ಸೇಮ್ ಅದೇ ಆಗಿದೆ. ಯಾರೊಬ್ಬರು ನಮ್ಮ ಮಾನವೀಯತೆ ಇಲಾಖೆದಲ್ಲಿ ಅದು ಆಗಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಅವ್ರ ಕಣ್ಣು ಹೊರಗೆ ಬಂದಿರೋದು ಈಗ ಅದನ್ನ ದಾಖಲೆ ಸಮೇತ ನಿರ್ನಾಮ ಮಾಡಿ ಹಾಕಿದ್ದಾರೆ. ಆ ಚಿಕ್ಕ ಹುಡುಗನಿಗೆ ಹಿಂಸೆ ಕೊಟ್ಟಿ ಸಾಯಿಸಿ ನಿರ್ನಾಮ ಮಕ್ಕಳಿಗೆ ಏನು ಹೇಳಿದ್ರೆ, ನಾವು ಬಿಜೆಪಿಯರು ಮತ ಬ್ಯಾಂಕ್ ಸಲುವಾಗಿ ಹಾಗೆ ಮಾಡ್ತಾರೆ ಅಂತ, ಹಿಂದೂ ಮುಸ್ಲಿಂ ಗಲಭೆ ಅಂತ ಹೇಳ್ತಾರೆ. ಮಾಡ್ಲಿಕ್ಕೆ ಕೊಟ್ಟವರು ಯಾರು, ಮಾಡ್ಲಿಕ್ಕೆ ಕೊಡುವವರು ಯಾರು? ಇದು ಗರ್ವದಿಂದ ನಾನು ಹೇಳಿ ಬಯಸ್ತಾ ಇದ್ದೇನೆ. ಮೋದಿಜಿಯವರು 10 ವರ್ಷದಲ್ಲಿ ಕೇಂದ್ರದಿಂದ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಲೆ ಎತ್ತಿ ನಡೆಯುವಾಗೆ ಆ ಗೌರವವನ್ನು ಕೊಟ್ಟಿದ್ದಾರೆ. ಕಟ್ಟ ಕಡೆಯ ಮನುಷ್ಯ ಅಂದ್ರೆ ಕಡು ಬಡವನಿಗೂ ಕೂಡ ಸಿಗುವಂತ ಸೌಲಭ್ಯ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಮತ್ತೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಯೋಜನೆಗಳು ಮಾಧ್ಯಮದವರಿಗೆ ಹೆಚ್ಚಾಗಿ ಹೇಳ್ತದಂದ್ರೆ ಮೋದಿಜಿಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಮೊದಲನೇ ಬಾರಿಗೆ ಪ್ರಧಾನಿಯಾಗಿ 2 ಸಲ, ಈ 3ನೇ ಸಲಕ್ಕೆ ಅವರು ನಾವು ಪ್ರಧಾನಿ ಆಗ್ಬೇಕು ಮತ್ತೆ ಅಂತ ಬಯಸ್ತಾ ಇದ್ದೇವೆ. ಯಾಕಂದ್ರೆ ಅವರೇ ನಮ್ ಗ್ಯಾರಂಟಿ, ಅವ್ರ ಕಡೆಯಿಂದ ಮತ್ತೇನು ಗ್ಯಾರಂಟಿ ಕೇಳುವಾಗಿಲ್ಲ. ಅವ್ರಿಗಿದ್ದ ಮೇಲೆ ನಮ್ಗೆಲ್ಲರಿಗೂ ಒಂದು ರಕ್ಷಣೆ ಅಂತ ಏನು ಬಂದಿದೆಯಲ್ಲ, ದೇಶದ ರಕ್ಷಣೆ, ಅದೇ ದೊಡ್ಡ ಗ್ಯಾರಂಟಿ ನಮ್ಗೆ. ಮತ್ತೆ ನಮ್ಮ ಅಭ್ಯರ್ಥಿಗಳು ಕಾಗೇರಿ ಸರ್ ಅವರೇನು ಹೊಸದಾಗಲ್ಲ. ನಮ್ಗೆ ಹಿಂದೆ ಅನಂತಕುಮಾರ್ ಹೆಗಡೆ ಸರ್ ಇದ್ದಾಗಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಕೆಲಸ ಮಾಡಿಲ್ಲ ಅಂತ ಎಲ್ಲೂ ಇಲ್ಲ. ಅನಂತಕುಮಾರ್ ಹೆಗಡೆ ಸರ್ ಅವರು ಕೆಲಸ ಮಾಡಿದ್ದು ತೋರಿಸ್ತಾ ಇರ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾರವಾರದಲ್ಲಿ ಅಭಿವೃದ್ಧಿ ಅವರು ಮಾಡಿದ್ದಾರೆ, ರೋಡಿಗೆ ಹಣನೂ ಕೊಟ್ಟಿದ್ದಾರೆ. ಎಷ್ಟೋ ರೋಡಿಗೆ ಹಣ ಕಟ್ಟಿದ್ದಾರೆ. ಒಂದ್ ದಿವಸ ಸರ್ ಬಂದು ರಿಬನ್ ಕಟ್ ಮಾಡಿ ಫೌಂಡೇಶನ್ ಹಾಕಿ ಅಂದ್ರೆ ಅದೊಂದು ಅವರು ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಸೇರ್ತಾ ಇರ್ಲಿಲ್ಲ. ನೀವು ನಮ್ಮ ಜನಪ್ರತಿನಿಧಿಗಳಿದ್ದೀರಿ, ನೀವು ಮಾಡಿ ಹೋಗಿ ಅಂತ ಅವ್ರು ಹೇಳ್ತಾ ಇದ್ರು. ಒಬ್ಬೊಬ್ರು ಒಂದೊಂದು ರೀತಿ. ನಾನು ಅದಕ್ಕೆ ಹೇಳಿದೆ,